ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ. ರೈತರಿಗೆ ಏನಂತ ಹೇಳಿದ್ರೆ ಪ್ರಕೃತಿ ಜೊತೆ ಒಂದು ಜೂಜಾಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾನೆ ಇರ್ತಾರೆ. ಆ ಜೂಜಾಟ ಯಾವ ರೀತಿ ಇರುತ್ತೆ ಅಂತ ಪ್ರತ್ಯಕ್ಷವಾಗಿ ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೇನು 1 ತಿಂಗಳು 1.5 ತಿಂಗಳು 2 ತಿಂಗಳ ಒಳಗಡೆ ಒಂದು ಕಟಾವಿಗೆ ಬಂದಿರುವಂತ ಒಂದು ಬಾಳೆ ಕೃಷಿ ಮಾಡ್ತಾ ಇದ್ದಂತ ಒಂದು ತೋಟ ಗಾಳಿ ಮಳೆಗೆ ತುತ್ತಾಗಿದೆ. ಸೊ ಇದರಿಂದ ರೈತರು ಯಾವ ರೀತಿ ನಷ್ಟ ಅನುಭವಿಸಿದ್ದಾರೆ, ಯಾವ ರೀತಿ ಪ್ರಿಕಾಷನ್ಸ್ ತಗೊಂಡ್ರೆ ಇದನ್ನ ತಡೆಗಟ್ಕೋಬಹುದು, ಸೊ ಏನೆಲ್ಲ ಒಂದು ತೊಂದರೆಗಳಾಗಿದೆ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ ಸಹಕಾರ ಕೊಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ಅಣ್ಣ? ಸರ್ ನಮ್ಮೂರು ಕುಪ್ಪೂರು, ನಮ್ಮ ಹೆಸರು ಮನಕೃಷ್ಣ ಅಂತ ಸರ್. ಅಣ್ಣ ಈಗ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ಒಂದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆದ್ರೇನು, ಮಳೆ ಗಾಳಿ ಜಾಸ್ತಿ ಆದ್ರೇನು ತೊಂದ್ರೆ, ಮಳೆ ಗಾಳಿ ಇಲ್ಲ ಅಂದ್ರೇನು ತೊಂದ್ರೆ. ಸೊ ಈ ಎರಡೂ ತೊಂದರೆಗಳನ್ನ ಮೀರಿ ರೈತ ಬೆಳೆ ಮಾಡ್ಬೇಕು. ಈ ವರ್ಷ ಬಂದು ನಿಮಗೆ ಈ ಒಂದು ಮಳೆ ಗಾಳಿಯಿಂದ ತೊಂದರೆ ಆಗಿದೆ. ಸೊ ಯಾವಾಗ ಆಯ್ತು, ಯಾವ ರೀತಿ ಆಯ್ತು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡೋದಾದ್ರೆ ಕೆಲವೊಂದ್ ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಬೆಳೆ ಎಲ್ಲ, ಕೆಲವೊಂದ್ ಕಡೆ ನೋಡಿದ್ರೆ ಮರಗಳೇ ಇಲ್ಲ. ಸೊ ಯಾವಾಗ ಆಯ್ತಣ್ಣ ಈ ರೀತಿ? ಸರ್ ಇದು 5ನೇ ತಿಂಗಳು 21ನೇ ಸರ್ ಆಗಿದ್ದು. 5ನೇ ತಿಂಗಳು 21 ಕರೆಕ್ಟ್ ಆಗಿ 5 ಗಂಟೆ ಸರ್ ಸಂಜೆ. ಓವರ್ ಗಾಳಿ ಸರ್, ಗಾಳಿ ಏನೋ ಅಂತಿಂತ ಗಾಳಿ ಅಲ್ಲ, ಸುನಾಮಿ ತರ ಬಂದಿದೆ ಸರ್ ಗಾಳಿ. ಬಂದು ಎಲ್ಲ ಮರಗಳನ್ನೆಲ್ಲ ತಳ್ಳಿ ತುಂಬಾನೇ ನಿಮ್ಗೆ ನಷ್ಟ ಮಾಡಿ ಹೋಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತೀರಿ. ಸರ್ ಈಗ ನೀವು ಹಾಕಿರುವಂತ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿರ್ಬೋದು ಸರ್ ಈ ಒಂದು ಒಟ್ಟಾರೆ ವಿಸ್ತೀರ್ಣ? ಸರ್ ಇದು ಟೋಟಲ್ ಬಂದ್ರೆ ಒಂದು 3 ಎಕರೆ ಬರ್ತದೆ ಸರ್. 3 ಎಕರೆ. ಒಂದು ಸಸಿಗಳ ವಿಚಾರಕ್ಕೆ ಬಂದಾಗ ಒಂದು 2000 ಸಸಿಗಳ ಮೇಲೆ ಹಾಕಿದಿರಲ್ವಾ ಸರ್? 3000 ಸಸಿಗಳು ಸರ್. ಓಕೆ ಸರ್, 3000 ಸಸಿನಲ್ಲಿ ಇವಾಗ ಈ ಒಂದು ಗಾಳಿ ಮಳೆಗೆ ತೊಂದರೆ ಆಗಿರುವಂತ ಸಸಿ ಎಷ್ಟು ಹೋಗಿರ್ಬೋದು ಸರ್? ಸರ್ ಹೋಗಿದ್ರೆ ಒಂದು 1700 ಗಿಡ ಹೋಗುತ್ತೆ ಸರ್. 1700 ಗಿಡ ನೀವು ಹಾಕಿರೋದ್ರಲ್ಲಿ 3ರಲ್ಲಿ ಒಂದು ಭಾಗ ಐತೆ ಸರ್. ಒಂದು ಭಾಗ ಇದೆ, 2 ಭಾಗ ಹೊರಟೈತೆ ಸರ್. ಸರ್ ಈಗ ನೀವು ಬೆಳೆಯೋದಕ್ ಮೊದಲು ಇದಕ್ಕೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇರ್ತದೆ, ಒಂದು ಮರ ಕೊಡೋದಾಗ್ಲಿ, ಟೇಪ್ ಹಾಕೋದಾಗ್ಲಿ, ಅದನ್ನೆಲ್ಲ ಮಾಡಿದ್ರ ಇಲ್ವಾ ಸರ್? ಸರ್ ಅದು ಇನ್ನ ಮಾಡಲ್ಲ, ಇನ್ನ ಗೊನೆ ಎಲ್ಲ ತಳ್ಬೇಕು ಸರ್, ಅವಾಗ ಮಾಡ್ಬೇಕು. ಎಲ್ಲ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರಿ ಸರ್ ನಾವು. ಅನ್ನ ಪತ್ತೆ ತಳಿ ಎಲ್ಲ ಬಂದ್ಬಿಟ್ಟು ಸರ್. ಇನ್ನ ನೀವು ಅಂದ್ರೆ ಗೊನೆ ತಳ್ಳದ್ಮೇಲೆ ಈ ರೀತಿ ಗೊನೆಯಕ್ ಮುಂಚೆ ನಾವೇನೋ ಮಾಡಕ್ ಹಾಕುದು ಸರ್. ಅದು ಟೇಪ್ ಹಾಕಿದ್ರೆ ಟೈಟ್ ಬರ್ತದೆ ಸರ್, ಮರ ಕಟ್ಟಾಗಿ ಬಿಡ್ತದೆ. ಟೇಪ್ ಹಾಕಿರೋ ಸರಿಕ್ಕೆ ಕಟ್ಟಾಗುತ್ತೆ ಸರ್ ಮರ. ಅದಕ್ಕೆ ನೀವು ಎಲ್ಲ ಆಮೇಲೆ ಹಾಕೋಣ ಮರ ಕಟ್ಟೋಣ ಅನ್ಬಿಟ್ಟು ನಾವು ಎಲ್ಲ ಮರಗಳೆಲ್ಲ ರೆಡಿ ಮಾಡ್ಕೊಂಡ್ರೆ ಅಷ್ಟರಲ್ಲಿ ಈ ರೀತಿ ಅನಾಹುತ ಆಗಿದೆ. ಈಗ ಫಸ್ಟ್ ನೀವು ಟೇಪ್ ಹಾಕಿದ್ರೆ ಏನಂತ ಹೇಳಿದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತೆ ಕಟ್ಟಾಗಿ ಹೋಗುತ್ತೆ ಅಂತ ಹೇಳಿದ್ರೆ. ಅದು ಬಿಟ್ರೆ ಸರ್ ಇನ್ನ ಬೇರೆ ಆಪ್ಷನ್ ಅಂತ ಹೇಳಿದ್ರೆ ನಮ್ಗೆ ಕಡ್ಡಿ ಕೊಡಬೇಕು. ಈಗ ಕಡ್ಡಿ ಅಂತ ಹೇಳಿದ್ರೇನು ನಾವು ಈಗ ಒಂದು ಡೈರೆಕ್ಷನ್ ಅಲ್ಲಿ ಕೊಟ್ಟಿರ್ತೀರಿ, ಅಕಸ್ಮಾತ್ ಏನಾದ್ರು ಗಾಳಿ ಬೇರೆ ಕಡೆ ಬೀಸಿದ್ರೆ ಹೆಂಗೆ ಸರ್ ಇದ್ರಲ್ಲಿ? ಸರ್ ಅದು ಬಂದು 3 ಅಡಿ ಮಿಷಿನ್ ಅಲ್ಲಿ ಹೂಲ್ ಹಾಕ್ತಿರಿ ಸರ್. 3 ಅಡಿ ಹಾಕಿ ಆ ಗೊನೆ ಹಾಕಿ ಕಟ್ತಿರ್ ಸರ್. ಓಕೆ, ನೀವು ನೆಲದೊಳಗಡೆ 3 ಅಡಿ ಒಳಗಡೆ ಹಾಕ್ತಿರಿ ಸರ್. ಓಕೆ, ಒಳಗಡೆ ಹಾಕ್ಬಿಟ್ರೆ ಯಾವ ಕಡೆ ಬೀಸಿದ್ರೂ ಕದ್ಲಲ್ಲ. ಯಾವ ಕಡೆ ಒಲಿ ಇರ್ತದೆ ಆ ಮರಕ್ಕೆ ಹಾಕಿ ನಾವ್ ಕಟ್ಬೇಕು ಸರ್. ಗೊನೆ ಯಾವ ಕಡೆ ತಳ್ಳಿರ್ತದೆ ಆ ಸೈಡ್ ಕಟ್ಬೇಕು. ಅದು ಎಷ್ಟು ಗಾಳಿ ಬಂದ್ರು ಮರ 3 ಅಡಿ ಒಳಗೆ ಇರ್ತದೆ. ದಪ್ಪ ಮರ ಬೀಳಲ್ಲ ಸರ್, ಚಾನ್ಸ್ ಇಲ್ಲ. ಹಾಕಿ ಇವಾಗ ಅದಕ್ಕೂ ಮರಕ್ಕೂ ಕಟ್ಬಿಡ್ತೀರಾ? ಮರಕ್ಕೆ ಹಾಕಿ ಎಲ್ಲ ಕಟ್ಟೋದು ಸರ್. ಮರಕ್ಕೂ ಕಟ್ಬಿಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ನಿಲ್ಲೋದಿಲ್ಲ ಸರ್. ಇವಾಗ ಇದು ಒಂದು ನಷ್ಟ ಅಂತಾನೆ ನನ್ಗೆ ಅನಿಸ್ತಾ ಇದೆ. ಈಗ ಇದ್ರಲ್ಲೇ ಬಂದು ಇನ್ನೂ ಒಂದ್ ಸರ್ತಿಗೆ ನೀವು ಮತ್ತೆ ಬೆಳಿಬಹುದು ಸರ್ ಇದ್ರಲ್ಲಿ. ಈಗ ಕಟ್ಟಾಗಿರೋ ಮರ ಇಲ್ಲಿದೆ, ಇದ್ರಲ್ಲಿ ಈಗ ಮತ್ತೆ ಇದನ್ನ ತೆಗಿತೀರಾ. ಈಗ ಇದ್ರಲ್ಲಿ ತೆಗ್ದಿರೋಂತ ಮರಗಳನ್ನೆಲ್ಲ ಈ ನೋಡಿದ್ರೆ ಕಾಲುವೆಗಳಲ್ಲೇ ಹಾಕ್ಬಿಟ್ಟಂಗಿದ್ದೀರಾ. ಇದೇನ್ ತೊಂದ್ರೆ ಏನಾಗಲ್ವಾ? ಇದು ಗೊಬ್ಬರ ಆತ ಸರ್. ಇದು ಹಿಂಗೆ ಇರ್ಲಿ ಎಲ್ಲ ಪೀಸ್ಗಳು ಮಾಡಿದ್ರೆ ಗೊಬ್ಬರ ಆಗ್ತದೆ. ಗೊಬ್ಬರನೂ ಆಗುತ್ತೆ, ನಿಮ್ಗೆ ಕಳೆನೂ. ಹೌದು ಸರ್, ಕಳೆ ಕಮ್ಮಿ ಆಗ್ತದೆ. ಅದರಲ್ಲಿ ನಾವು ಬೇರೆ ಕಡೆ ಹಾಕಲ್ಲ ಸರ್, ಇಲ್ಲಿ ಹಾಕ್ಬಿಟ್ಟಿದ್ರೆ ಇಲ್ಲ ಹಾಕಿದ್ದೀರಾ. ಓಕೆ ಅಣ್ಣ, ನಿಮ್ಗೆ ಪ್ರತಿ ವರ್ಷನೂ ಏನ ಇದೇ ಟೈಮ್ಗೆ ಗಾಳಿ ಮಳೆ ಬರುತ್ತೆ ಅನ್ನೋದೇನಾದ್ರು ಐಡಿಯಾ ಇತ್ತಾ? ಸರ್ ಇಲ್ಲ ಸರ್, ಇವಕ್ಕಿಲ್ಲ, ಅಷ್ಟು ಗಾಳಿ ಬರಲ್ಲ ಈ ಸಲ ಸರ್. ಇಷ್ಟು ಗಾಳಿ ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ನಾವು ಈಗ ಕೋಲಾರ ಡಿಸ್ಟಿಕ್ ತಗೊಂಡ್ರೆ ಸುಮಾರು ಕಡೆ ಪಾಲಿ ಹೌಸ್ಗಳು ಬಿದ್ದೋಗೈತೆ, ನೆಟ್ ಹೌಸ್ಗಳು ಬಿದ್ದೋಗೈತೆ. ಸುಮಾರು ಜನ ರೈತರು ಈ ಸಲ ನಷ್ಟ ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋರು ಏನ್ ಮಾಡೋದು ಸರ್ ಈ ರೀತಿ ಆದ್ರೆ? ಮತ್ತೆ ಈಗ ನಿಮ್ಗೊಂದು ಅಂದಾಜ್ ಹೇಳೋದಾದ್ರೆ ಒಂದು ಲಾಸ್ ವಿಚಾರಕ್ಕೆ ಬಂದಾಗ ಏನು ಒಂದು ಲಾಸ್ ಆಗಿರ್ಬೋದು ಅಂತ ನೀವು ಅನ್ಕೊಂತೀರಾ ಇದ್ರಲ್ಲಿ? ಸರ್ 5,30,30,000 ಲಾಸ್ ಸರ್ ಇದರಲ್ಲಿ. 5,30,30,000 ಸರ್ ಹಾಕಿರೋ ಬಂಡವಾಳ. ಬಂಡವಾಳನೇ 5,30,30,000. ಹೌದು ಸರ್, ಗೊಬ್ಬರದು ಎಲ್ಲ ಲೇಬರ್ಸ್ ಎಲ್ಲ ಸೇರಿ ಸರ್, ಎಲ್ಲ ಸೇರಿ ಮೊನ್ನೆ ಇದು ಬಿತ್ ನೋಡ್ ಸರ್, ಅವಾಗೆ ಲೆಕ್ಕ ಹಾಕಿದ್ ನಾವು. ಇದು ಚೆನ್ನಾಗಿದ್ರೆ ಲೆಕ್ಕ ಬರ್ತಾರಲ್ಲ ನಮ್ಕ, ಚೆನ್ನಾಗಿ ಅವಾಗೆ ನಮ್ಗೆ ಲೆಕ್ಕ ಇಷ್ಟ ಹಾಕಿ ಇಷ್ಟ ಹೋಗ್ಬಿಡ್ತಲ್ಲ ಅಂತ ಮನಸ್ಸು ಬಂದ್ಬಿಡ್ತು ನಮ್ಗೆ. ಅಂದಾಜು ಸರ್ ಇದೆಲ್ಲ ಗಿಡ ಚೆನ್ನಾಗಿದ್ರೆ ನೀವು ಲಾಭ ಎಷ್ಟು ನಿರೀಕ್ಷೆ ಮಾಡ್ಬೋದು ಸರ್? ಪಕ್ಕ ಒಂದು 12 ಲಕ್ಷ ಸರ್. 12 ಲಕ್ಷ ಪಕ್ಕ ಬರೋದು ಇದ್ರಲ್ಲಿ. ಓಕೆ,
ಈಗ ಅಷ್ಟೆಲ್ಲ ಬಂಡವಾಳ ಹಾಕಿ ಈ ಮಟ್ಟಕ್ಕೆ ತಂದು ಪ್ರಕೃತಿ ಕೂಡ್ಸಿದೆ. ಹೌದು ಸರ್. ಈಗ ಬಂದು ಲೇಬರ್ಸ್ ಎಲ್ಲ ಬಂದಿದ್ದಾರೆ. ಹೌದು ಸರ್. ಸರ್ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಸರ್ ಈಗ ರೈತರನ್ನ ಇಷ್ಟೊತ್ತು ಮಾತಾಡಿಸ್ತಾ ಇದ್ರಿ, ರೈತರಿಗೆ ಒಂದು ಸಂಕಟ ಆಗಿರೋದು ಅಂತೂ ನಿಜ. ಬಟ್ ನೀವು ಕೆಲಸ ಮಾಡಕ್ ಬಂದಾಗ ಈ ರೀತಿ ಕೊಯ್ಲಿಗೆ ಬಂದಿರೋಂತ ಗಿಡಗಳನ್ನ ನೋಡಿದ್ರೆ ನಿಮ್ಗೆ ಮನ್ಸು ಹೆಂಗ್ ಅನ್ಸುತ್ತೆ? ಏನ್ ಸರ್ ಮಾಡೋದ ಇವಾಗ, ಇವ್ರು ಇಷ್ಟು ಬಂಡವಾಳ ಹಾಕಿ ಈ ತರ ಆಗ್ಬಿಡುತ್ತೆ ಅಂತ ನಮಗೂ ಬೇಜಾರಾಯ್ತು. ಎಷ್ಟು ಬಂಡವಾಳ ಎಲ್ಲ ಕೈಗೆ ಬಾಯಿಗೆ ಬಂದಿಲ್ಲ ಅಂತ ಬೇಜಾರಾಯ್ತು. ಇನ್ನೇನು ವರಲಕ್ಷ್ಮಿ ಹಬ್ಬ ಬಂದಿದೆ, ಇನ್ನ 1.5 ತಿಂಗಳು 2 ತಿಂಗಳು ಬಂದೋಡೋದು ಕೊಯ್ಲು ಬಂದ ಟೈಮಲ್ಲಿ ಎಲ್ಲ ಹಾಳಾಗಿ. ಇವಾಗ ನೀವ್ ಏನ್ ಕೆಲಸ ಮಾಡಕ್ ಬಂದಿದ್ದೀರಾ? ಅದೇ ಇದನ್ನ ಕೊಯ್ದು ಆಚೆ ಕಡೆ ತೆಗಕ್ ಇವಾಗ ಬಿದ್ದೋಗಿರೋ ಮರಗಳನ್ನೆಲ್ಲ ಕೊಯ್ದು ಆಚೆ ಕಡೆ ಹೊರಗಡೆ ಹಾಕೋದು, ಇಲ್ಲ ಕಾಲುವೆಲ್ಲ ಹಾಕೋದು. ಕಾಲುವೆಲೆ ಹಾಕೋದು. ಮರಗಳು ಕೊಡ್ತಾ ಇದ್ದೀರಾ? ಮರಗಳು ನೋಡುವಲ್ಲ, ಮರಗಳು ಕೊಡ್ತಾ ಇದ್ರಿ. ಹೆಂಗ್ ಕೊಡ್ತಾ ಇದ್ದೀರಾ? ಬಿದ್ರ ಮರ ಹಾಕಿ ಆ ಪಕ್ಕದಲ್ಲಿ ಒಂದು ಹೋಲ್ ಹಾಕಿ ಅದಕ್ಕೆ ಮಿಷಿನ್ ಆಗಿ ಹೋಲ್ ಹಾಕಿ ಪಕ್ಕದಲ್ಲಿ ಮರ ಕೊಟ್ಟು ಮ್ಯಾಗ ತಂಗುಶಲ್ಲಿ ಕಟ್ತಾ ಇದ್ದೀರಾ? 2 ಮರ ಕೊಟ್ಟಿದ್ರು ಮೊದ್ಲು. ಆ 2 ಮರ ಕೊಟ್ಟುನು ಗಾಳಿಗೆ ನಿಲ್ಲಿಲ್ಲ. ಈಗ ಪಕ್ಕದಲ್ಲಿ ಒಂದು ಮರ ಹಾಕಿ ಮಿಷಿನ್ ಅಲ್ಲಿ ಹೋಲ್ ಹಾಕಿ ಮರ ಹಾಕಿ ಕಟ್ತಾರೆ ಇವಾಗ. ಓಕೆ ಅಣ್ಣ, ನೋಡಿ ನೀವು ಕೆಲಸ ಮಾಡಕ್ ಬಂದವ್ರಿಗೆ ಇಷ್ಟು ಮನ್ಸಿಗೆ ಬೇಸರ ಅಂತ. ಅವ್ರು ಬೆಳೆ ಬಂಡವಾಳ ಹಾಕಿ ಅಷ್ಟೆಲ್ಲ ಮಾಡಿದವ್ರಿಗೆ ಹೆಂಗಿರುತ್ತೆ ಮನ್ಸು? ಏನ್ ಹೇಳ, ಮತ್ತೆ ಅವ್ರು ಕೈನಿಕ ಬಂಡವಾಳ ಎಷ್ಟು ಬಂಡವಾಳ ಹಾಕಿರ್ತಾರೆ. ಓಕೆ, ಎಲ್ಲ ಒಂದು ನೀಟಾಗಿ ಮಾಡ್ಕೊಟ್ಬಿಡಿ ಅಣ್ಣ. ಮತ್ತೆ ಇನ್ನೊಂದ್ಸರ್ತಿ ಈ ರೀತಿ ತೊಂದ್ರೆ ಆಗ್ಬಾರ್ದು. ಆದ್ರೆ ಇದು ಮಳೆ ಗಾಳಿಗೆ ಆಗಿರೋದು, ಏನ್ ಮಾಡಕ್ ಪ್ರಕೃತಿ ಮುಂದೆ ನಾವ್ ಯಾರು ಆದ್ರೇನು ಮೊದ್ಲೇ ಕೊಟ್ಟಿದ್ರಿ, ಮರ ಎಲ್ಲ ಕೊಟ್ಟಿದ್ರಿ. 2 ಮರ ಇವು ಟೊಮೊಟೊ ಕೌಟ್ ತರ ಮಾಡಿ ಕೊಟ್ಟಿದ್ರಿ. ಆದ್ರೇನು ಗಾಳಿಗೆ ನಿಲ್ಲಿಲ್ಲ. ಇಲ್ಲ, ಈ ತರ ಯಾವಾಗ ನಾವು ನೋಡಿಲ್ಲ. ಈ ಗಾಳಿ ಇಂತ ಅಧ್ವಾನ ಆಗಿರೋದು ಈ ಸಾರಿ ಇದೇ ಟೈಮ್. ನಮ್ ಕಡೆ ಇಷ್ಟು ಗಾಳಿನೇ ಬೀಸ್ತಾ ಇಲ್ಲ ಈ ವರ್ಷ ಈ ರೀತಿ. ಓಕೆ ಅಣ್ಣ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಇನ್ನೇನಾದ್ರು ರೈತರಿಗೆ, ಯಾಕಂತ ಹೇಳಿದ್ರೆ ಇವಾಗ ರೈತರ ಹತ್ರ ಎಷ್ಟೊತ್ತು ಮಾತಾಡಿದ್ರೆ ಅವ್ರಿಗಿನ್ನ ಬೇಜಾರ್ ಕೊಡೋದಕ್ಕೆ ಇಷ್ಟ ಇಲ್ಲ. ನೀವ್ ಹೇಳೋದಾದ್ರೆ ಈ ರೀತಿ ತೊಂದರೆಗಳು ಇರಬಾರ್ದು ಅಂತ ಹೇಳಿದ್ರೆ ಹೆಂಗ್ ಪ್ರಿಕಾಷನ್, ಮುಂಜಾಗ್ರತಾ ಕ್ರಮ ಹೆಂಗಿರ್ಬೇಕು? ಏನಂದ್ರೆ ಇವಾಗ ನೋಡ, ಕೈಗೆ ಬಾಯಕ್ ಬಂದಿಲ್ಲ, ಇನ್ನ 9 ತಿಂಗಳು ಕಾಯ್ಬೇಕು. ಅಲ್ಲಲ್ಲ, ಇವಾಗ ಮುಂಜಾಗ್ರತಾ ಕ್ರಮ ಅಂದ್ರೆ ಈ ರೀತಿ ಮಾಡಿದ್ರೆ ಈ ತೋಟನ ಉಳಿಸ್ಕೊಬಹುದು ಅಂತ. ಅದೇ ಈ ರೀತಿ ಮಾಡಿದ್ರೆ ತೋಟನ ನಿಲ್ಸ್ಕೊಬಹುದು. ಕಡ್ಡಿಗಳೆಲ್ಲ ಇದು ಒಳಗಡೆ ಮಿಷಿನ್ ಅಲ್ಲಿ ಹೋಲ್ ಹಾಕಿ ಮರ ಹಾಕಿ ಮರಕ್ಕ ಮ್ಯಾಗ ಗೊನೆ ಬಂದೈತೆ ನೋಡ, ಅಲ್ಲಿ ಸಕ ಕಟ್ಬೇಕು. ಅಲ್ಲಿ ಕಟ್ಟಿದ್ರೆ ಅದು ಉಳಿಯುತ್ತೆ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಪ್ರಕೃತಿ ಜೂಜಾಟದಲ್ಲಿ ಪ್ರಕೃತಿ ಗೆದ್ದಿದೆ ಈಗ. ಸೊ ನಿಮ್ಗೂ ಗೆಲುವು ಬರೇ ಬರುತ್ತೆ, ಇವತ್ತಲ್ಲ ನಾಳೆ ಖಂಡಿತ. ಬಟ್ ಹೋಪ್ನ ಕಳ್ಕೊಂಡಿರಾ, ಈ ಬೆಳೆನ ಇನ್ನಷ್ಟು ರೆಡಿ ಮಾಡಿ ಇದ್ರಲ್ಲೇ ನೀವು ಕಳ್ಕೊಂಡಿರೋ ದುಡ್ಡನ್ನ ಸಂಪಾದನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ನಿಮ್ಮ ಕಷ್ಟಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ದೇವ್ರು ಒಳ್ಳೇದ್ ಮಾಡ್ಲಿ. ಸರಿ ಸರ್.